ಹಲೋ ಫ್ರೆಂಡ್ಸ್, ನಿಮ್ಮ ರಾಕೇಶ್ ಮಾತಾಡ್ತಾ ಇದ್ದೀನಿ ಕೃಪಾ ಫಾರ್ಮ್ಸಿಂದ. ಏನು 4 ಮರಿ ಹಾಕಿದೆ, ಹಾಲು ಸಾಲುತ್ತೋ ಸಾಲಲ್ವ ಅಂತ ಕ್ವಶನ್ ಬರುತ್ತೆ. ಖಂಡಿತವಾಗ್ಲೂ ಸಾಲಲ್ಲ. 2 ಮರಿಗೆ ಅದು ಸಫಿಷಿಯೆಂಟ್ ಆಗುತ್ತೆ. ಸೊ 3ಗಾದ್ರೂ ನಾವು ಪೌಡರ್ ಹಾಲು ಕೊಡ್ತೀವಿ. ಸೊ ಇದು ಸವರಲ್ ಕೊಲೆಸ್ಟ್ರಾಮ್ ಪೌಡರ್ ಅಂತ. ಕೊಲೆಸ್ಟ್ರಾಮ್ ಪೌಡರ್ ಅಂದರೆ ಗಿಣ್ಣಾಲ್. ಏನು ತಾಯಿ ಹತ್ರ 5 ದಿವಸ ನಾವು ಗಿಣ್ಣಾಲ್ ತಗೊಂತೀವಿ, ಕೊಲೆಸ್ಟ್ರಾಮ್ ಪೌಡರ್ ಇದು ಗಿಣ್ಣಾಲ್ ಪೌಡ್ರು. ಸೊ ಇದು ಬಂದು ಸರ್ವಲ್ ಅಂದ್ಬಿಟ್ಟು ಒಂದು ಕಂಪ್ನಿ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಸುಗು ಇದು ಕಾಲ್ಫ್ ಏನು ಕರು ಇರುತ್ತಲ್ಲ, ಆ ಕರುಗೋಸ್ಕರ ಪೌಡ್ರ್ ಮಾಡಿದ್ದಾರೆ. ಅದೇ ಕಂಪ್ನಿಯವರು ಕುರಿ ಮೇಕೆಗೋಸ್ಕರ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಸುಮಾರು ಒಂದು 6 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಏನಾಗುತ್ತೆ ಅಂದರೆ ಪರ್ ಅನಿಮಲ್ ಬಾಡಿ ವೆಯ್ಟ್ ಲೆಕ್ಕ 10% ಕೊಡಬೇಕು. ತಾಯಿ ಹಾಲು ಸಫಿಷಿಯೆಂಟ್ ಆಗಲ್ಲ. ಬಟ್ ತಾಯಿ ಹತ್ರನೂ ಕುಡಿಸ್ತೀವಿ. 4 ಅನಿಮಲ್ಗೆ ನಾವು ಈ ಪೌಡ್ರ್ ಹಾಲು ಕೊಡ್ತೀವಿ. ಇದು ಹಾಕೋದ್ರಿಂದ ಏನಾಗುತ್ತೆ, ಬಾಡಿ ವೆಯ್ಟ್ಗೆ ಅದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ರಿಕ್ವೈರ್ಮೆಂಟ್ ನಾವು ಫುಲ್ಫಿಲ್ ಮಾಡ್ತೀವಿ. ಸೊ ಯಾರಿಗಾನ ಬೇಕಾಗಲಿ ಅಂತ ನಾನು ಇದನ್ನ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ಮಾರ್ಕೆಟಿಂಗ್ ಆಗಲಿ ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಸೊ ಬೇರೆಯವ್ರಿಗೆ ಮಾಹಿತಿ ಬರಲಿ, ಅವ್ರಿಗೆ ಏನೋ ಪ್ರಾಬ್ಲಮ್ ಆದಾಗ ಈ ಥರ ಕುಡಿಸ್ಲಿ. ಸೊ ನಾವೇನಾಗುತ್ತೆ, ಹಸು ಹಾಲು ಇನ್ನೊಂದು ಮತ್ತೊಂದು ಕುಡಿಸಿದಾಗ ಏನಾಗುತ್ತೆ, ಹೊಟ್ಟೆಗೆ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಇದಾಗಿ ಅದು ಮರಿಗೆ ಲೂಸ್ ಮೋಷನ್ ಆಗಿ ಸತ್ತೋಗುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕು, ಇದಕ್ಕೆ 20 ml ಸ್ಟಾರ್ಟ್ ಮಾಡ್ಕೋಬೇಕು. ಇದು 5 ಡೇಸು 20 ಅಂದ್ಬಿಟ್ಟು 3 ಟೈಮ್ಸ್ ಕೊಡ್ತೀವಿ. ಮಿಕ್ಕಿ ತಾಯಿ ಹತ್ರ ಕುಡಿಸ್ತೀವಿ, ಇಲ್ಲ 4 ಟೈಮ್ ಮಾಡ್ಕೊತೀವಿ. ಮರಿ ನೋಡ್ತೀವಿ ಅದು ಹೊಟ್ಟೆ ತುಂಬಿದೆ ಇಲ್ವ ಅಂತ ಗೊತ್ತಾಗುತ್ತೆ. ಮರಿ ನೋಡಿದಾಗ ಹೊಟ್ಟೆ ತುಂಬಿಲ್ಲ ಅಂದಾಗ ಇನ್ನೊಂದು ಟೈಮ್ ಕೊಡ್ತೀವಿ. ಸೊ ಬಾಡಿ ವೇಟ್ ಪ್ರಕಾರ ಅದಕ್ಕೆ ಇವಾಗ 1,800 2 kg ಇರೋದ್ರಿಂದ 180 ಗ್ರಾಮಿಂದ 200 ಗ್ರಾಮ್ ನಾವು ಕೊಡಬೇಕಾಗತ್ತೆ. ಸೊ ತಾಯಿ ಹಾಲು ಕುಡಿಸ್ತೀವಿ, ಈ ಪೌಡ್ರ್ ಹಾಲು ಕುಡಿಸ್ತೀವಿ. ಸೊ ಹಿಂದೆ ನಾವೇನು ನೋಡ್ತಾ ಇದ್ದೀರಾ, ಆ ಮರಿಗಳಿಗೂ ಸಫಿಷಿಯೆಂಟ್ ಆಗದೆ ಇರೋ ಮರಿ 3 ಮರಿಗೆ ನಾವು ಈ ಥರ ಕೊಟ್ಟು ಇವಾಗ ಬೇರೆ ಪೌಡ್ರ್ ಬರುತ್ತೆ. ಇದು ಕೊಲೆಸ್ಟ್ರಾಮ್ ಪೌಡ್ರ್ ಅಂತ. ಗಿಣ್ಣಾಲು 5 ದಿವಸ ಮಾತ್ರ ಕೊಡಬೇಕು. ಅದಾಗಿ ಬೇರೆ ಪೌಡ್ರ್ ಬರುತ್ತೆ. ಅದನ್ನ ನಾವು ಮಾಮೂಲಿ 5 ಡೇಸ್ ಆದ್ಮೇಲೆ ಆ ಮರಿಗಳಿಗೆ ಎಷ್ಟೆಷ್ಟು ಬೇಕಾಗುತ್ತೆ ಒಂದೊಂದು ಟೈಮ್ಗೆ ಇಷ್ಟು ಅಂದ್ಬಿಟ್ಟು ನಾವು ಮಿಕ್ಸ್ ಮಾಡಿ ಅದನ್ನ ಆ ಮರಿಗಳು ಕುಡಿಸೋ ಥರ ಮಾಡ್ಕೊಂಡು ಹೋಗ್ತೀವಿ.